ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿಪಾಟೀಲ್. ವೀಕ್ಷಕರೇ, ಯಾರಿನ್ನೂ ನಮ್ಮ ಚಾನಲನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಮಾಡಿ. ವೀಕ್ಷಕರೇ, ಇವತ್ತು ಹೇಳಕ್ಕೆ ಹೋಗ್ತಾ ಇರೋ ಸ್ಟೋರಿ ಅಂತಂದರೆ ಒಂದು ಕೋಲ್ಡ್ ಡ್ರಿಂಕ್ನ ಕತೆ, ಎನರ್ಜಿ ಡ್ರಿಂಕ್ನ ಕತೆ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ತಂಪು ಪಾನೀಯ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಹುಡುಗರಿಂದ ಹಿಡಿದು ವಯಸ್ಸಾಗಿರೋ ಮುದುಕರವರೆಗೂ ತಂಪು ಪಾನೀಯ ಅಂದರೆ ಪಂಚ ಪ್ರಾಣ. ವೀಕ್ಷಕರೇ, ತಂಪು ಪಾನೀಯನ ಸೇವಿಸಿದರೆ ಜೀವ ತಂಪಾಗಿರುತ್ತೆ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ಶುದ್ಧ ತಪ್ಪು. ಯಾಕೆಂತಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಆಗಿರೋ ಘಟನೆಯನ್ನು ಕೇಳಿದರೆ ನಿಜಕ್ಕೂ ನೀವು ಬೆಚ್ಚಿ ಬೀಳ್ತೀರಾ, ಖಂಡಿತ ಶಾಕ್ ಆಗೇ ಆಗ್ತೀರಾ. ಯಾಕೆಂತಂದರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆ ಏನು, ಬಾಲಪ್ಪ ಅಂತಕ್ಕಂಥ ಯುವಕ ಏನು ಪ್ರತಿನಿತ್ಯವೂ ಒಂದು ಎನರ್ಜಿ ಡ್ರಿಂಕ್ ಮತ್ತು ತಂಪು ಪಾನೀಯಗಳನ್ನು ಅತಿಯಾಗಿ ಸೇವನೆ ಮಾಡ್ತಾ ಇದ್ದ. ಅತಿಯಾದ ತಂಪು ಪಾನೀಯ ಸೇವನೆ ಹಿನ್ನೆಲೆಯಲ್ಲಿ ಆತನ ಆರೋಗ್ಯ ಕೈಕೊಟ್ಟಿದೆ ಅಂತ ಹೇಳಬೇಕಾಗುತ್ತೆ. ಆತನ ಮನೆಯವರು ಕೂಡ ಸಾಕಷ್ಟು ಬಾರಿ ಆತನಿಗೆ ತಿಳಿ ಹೇಳಿ ಏನು ಈ ಒಂದು ಕೋಲ್ಡ್ ಡ್ರಿಂಕ್ಸ್ ಮತ್ತು ಎನರ್ಜಿ ಡ್ರಿಂಕ್ಸ್ಗಳಂಥವನ್ನು ಸೇವನೆ ಮಾಡಬೇಡ ಅಂತ ಹೇಳಿದ್ರು ಕೂಡ ಅವರ ಮನೆಯವರ ಮಾತಿಗೆ, ಪೋಷಕರ ಮಾತಿಗೆ ಕ್ಯಾರೆ ಅನ್ನದೇ ತನ್ನ ಆಟವನ್ನು ಮುಂದೆ ಚಾಲು ಮಾಡಿದ್ನು. ನಿಜಕ್ಕೂ ಏನು ತಂಪು ಪಾನೀಯ ಎನರ್ಜಿ ಡ್ರಿಂಕ್ಗಳ ವ್ಯಾಸನಿಯಾಗಿದ್ದ ಆತ ತನ್ನ ಪ್ರಾಣವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಆತನಿಗೆ ಉಂಟಾಯಿತು. ಆ ಹಿನ್ನೆಲೆಯಲ್ಲಿ ಏನು ಈ ಅತಿಯಾದ ತಂಪು ಪಾನೀಯ ಸೇವನೆಯಿಂದ ಬಹು ಅಂಗಾಂಗ ವೈಫಲ್ಯಗಳಾದವು. ಕಿಡ್ನಿ ಏನೋ ಕೈ ಕೊಟ್ಟಿತು, ಕಿಡ್ನಿ ಸಮಸ್ಯೆ ಆಗಿ ಮತ್ತು ಲಿವರ್ ಸಮಸ್ಯೆ ಆಗಿ ಹೀಗೆ ತೊಂದರೆಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ. ಆಸ್ಪತ್ರೆಗೆ ದಾಖಲಾದ ಕೆಲವು ದಿನಗಳಲ್ಲಿ ಏನೋ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಹಾಗಾಗಿ ಆತ ಮೃತಪಟ್ಟ. ಬಾಲಪ್ಪ ಅನ್ನೋ ಯುವಕ ಮೃತಪಟ್ಟ ಹಿನ್ನೆಲೆಯಲ್ಲಿ ಇಡೀ ನಾರಾಯಣಪುರ ಗ್ರಾಮ ಶಾಕ್ ಆಯಿತು. ಈತ ಮೃತಪಡಲು ಈತನ ಸಾವಿಗೆ ಕಾರಣ ಮುಖ್ಯವಾಗಿ ಈ ಎನರ್ಜಿ ಡ್ರಿಂಕ್ಗಳು ಮತ್ತು ತಂಪು ಪಾನೀಯಗಳೇ ಕಾರಣ ಅಂಥೇಳಿ ಇಡೀ ಗ್ರಾಮಸ್ಥರು ಒಂದು ಶಪಥವನ್ನು ಕೈಗೊಂಡರು, ಒಂದು ಪ್ರಮಾಣವನ್ನು ಮಾಡಿದ್ರು. ಏನು ಪ್ರಮಾಣ ಅಂತ ಹೇಳ್ತೀನಿ ನೋಡಿ ವೀಕ್ಷಕರೇ. ಆ ಇರ್ತಕ್ಕಂತಹ ಎಲ್ಲ ಎನರ್ಜಿ ಡ್ರಿಂಕ್ ತಂಪು ಪಾನೀಯಗಳನ್ನು ರಸ್ತೆ ಮೇಲೆ ಚೆಲ್ಲಿ ಆ ಒಂದು ಬಾಟಲಿಗಳಿಗೆ ಬೆಂಕಿಯನ್ನು ಹಚ್ಚಿ ಇವತ್ತಿನಿಂದ ನಮ್ಮ ಊರಲ್ಲಿ ನಾವು ಯಾರೂ ಕೂಡ ಈ ಒಂದು ತಂಪು ಪಾನೀಯಗಳಾಗಿರ್ಬೋದು, ಎನರ್ಜಿ ಡ್ರಿಂಕ್ಗಳಾಗಿರ್ಬೋದು, ಇಂತಿಂಥ ಕಂಪನಿಗಳಂತಲೇ ಹೇಳಿದ್ದಾರೆ, ಇಂತಹ ಏನು ಡ್ರಿಂಕ್ಸ್ಗಳನ್ನು ನಮ್ಮ ಊರಲ್ಲಿ ಮಾರಾಟ ಮಾಡೋದಕ್ಕೂ ಕೂಡ ನಾವು ನಿಷೇಧವನ್ನು ಮಾಡ್ತೇವೆ. ಜೊತೆಗೆ ನಾವು ಕೂಡ ಯಾರು ಈ ಎನರ್ಜಿ ಡ್ರಿಂಕ್ಗಳನ್ನು ಸೇವನೆ ಮಾಡೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ಊರಲ್ಲಿ ಒಬ್ಬ ಯುವಕನ ಬಲಿಯಾಗಿದೆ ಈ ಒಂದು ಎನರ್ಜಿ ಡ್ರಿಂಕ್ಗಳ ಸೇವನೆಯಿಂದ. ಹಾಗಾಗಿ ಇನ್ನು ಮುಂದೆಯೂ ಕೂಡ ಯಾರ ಜೀವದ ಜೊತೆನೂ ಕೂಡ ಆಟವಾಡಬಾರ್ದು. ಹಾಗಾಗಿ ನಾವು ಇವೆಲ್ಲವನ್ನು ನಮ್ಮ ಊರಲ್ಲಿ ಮಾರಾಟಕ್ಕೆ ನಿಷೇಧವನ್ನು ಮಾಡ್ತೀವಿ ಅಂತ ನಡು ರಸ್ತೆಯಲ್ಲೇ ನಿಂತುಕೊಂಡು ಗ್ರಾಮಸ್ಥರೆಲ್ಲರೂ ಶಪಥವನ್ನು ಮಾಡಿದ್ದಾರೆ. ಈ ಅಗ್ನಿದೇವನ ಸಾಕ್ಷಿಯಾಗಿ ನಾವೆಲ್ಲರೂ ಕೂಡ ಸ್ಟಿಂಗ್ ಅನ್ನು, ಮಹಾಮಾರಿ, ತಂಪಾದ ಪಾನೀಯನ್ನು, ಸ್ಟಿಂಗ್ ಮತ್ತು ಟೈಗರ್ ಅನ್ನುವಂತ ವಿಷಕಾರಿ ಪಾನೀಯಗಳನ್ನು ನಮ್ಮೂರಿಂದ ಬ್ಯಾನ್ ಮಾಡುವ ಜೊತೆಗೆ ನಾನು ಕುಡಿಯಲ್ಲ, ನೀವೆಲ್ಲರೂ ಕುಡಿಯಲ್ಲ ಅಂತ ಪ್ರಮಾಣ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕುಡಿಯಲ್ಲ ಅಂತ ಪ್ರಮಾಣ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನೀವು ಕೂಡ ಏನೋ ಈ ಒಂದು ತಂಪು ಪಾನೀಯಗಳು, ಎನರ್ಜಿ ಡ್ರಿಂಕ್ಗಳು ಕುಡಿಯೋ ಮುನ್ನ ಸ್ವಲ್ಪ ಎಚ್ಚರದಿಂದಿರಬೇಕು. ಅದಕ್ಕೆ ಹೇಳ್ತಾರೆ, ಅತಿಯಾದ್ರೆ ಅಮೃತನೂ ಕೂಡ ವಿಷ ಅಂತ ಹೇಳ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.